ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಒಂಟಿಕೊಪ್ಪಲು ರಸ್ತೆಯಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಿದ್ದಾರೆ. ನಾನೀಗ ಸದ್ಯ ಮೈಸೂರಿನ ಒಂಟಿಕೊಪ್ಪಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಸಮೀಪ ಇದ್ದೀನಿ. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು. ಅಂದರೆ ಬೆಳಗ್ಗೆ ಮುಂಜಾನೆಯಿಂದ ಏನು ಭಕ್ತರು ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿರುವಂಥದ್ದು. ಅಂದರೆ ಸುಮಾರು 3-4 ಕಿಲೋಮೀಟರ್ ಗಟ್ಟಲೆ ಬೆಳಗ್ಗೆಯಿಂದನೇ ದರ್ಶನಕ್ಕೆ ಕಾದು ನಿಂತಿರುವಂಥದ್ದು. ಅಂದರೆ ವಿಶೇಷವಾಗಿ ಇಂದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ಭಕ್ತರು ಬರ್ತಿರುವಂಥದ್ದು. ಈಗಾಗಲೇ ಏನು ದೇವರ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಬ್ಯಾರಿಕೇಡ್ ಅಳವಡಿಕೆ ಮಾಡಿ ದೇವರ ದರ್ಶನಕ್ಕೆ ಅನುವು ಮಾಡಿಯೇ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ದೇವಸ್ಥಾನದ ಸುತ್ತಲೂ ಕೂಡ ಏನು ಪ್ರದಕ್ಷಿಣ ರೀತಿಯಲ್ಲಿ ಜನಸಾಗರ ಏನು ಕ್ಯೂವಲ್ಲಿ ನಿಂತಿರುವಂಥದ್ದು, ಸರತಿ ಸಾಲಿನಲ್ಲಿ ನಿಂತಿರುವಂಥ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ. ಅಂದರೆ ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆಯೇ ಸಾವಿರಾರು ಸಂಖ್ಯೆಯಲ್ಲಿ ಇಂದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಏನು ದೇವಾಲಯಕ್ಕೆ ಭಕ್ತರು ಕೂಡ ಬಂದಿರುವಂಥದ್ದು ಗಮನಿಸ್ತಾ ಇದ್ದೀರಾ. ದೃಶ್ಯದಲ್ಲಿ ಏನು ರಸ್ತೆ ಪಕ್ಕದಲ್ಲಿ ಏನು ಸರತಿ ಸಾಲಿನಲ್ಲಿ ನಿಂತಹ ಭಕ್ತರು ದೇವರ ದರ್ಶನಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಂದರೆ ಇಂದು ವೈಕುಂಠ ಏಕಾದಶಿ ಅಂತ ಹೇಳಿದರೆ ಏನು ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಇವತ್ತು ದೇವರ ವೈಕುಂಠ ಏನು ದೇವರನ್ನು ದರ್ಶನವನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ಬೆಳಗ್ಗೆ ಮುಂಜಾನೆಯಿಂದನೂ ಕೂಡ ಭಕ್ತರು ದೇವಾಲಯಕ್ಕೆ ಬಂದಿರುವಂಥದ್ದು. ಈಗಾಗಲೇ ಏನು ಬೆಳಗ್ಗೆಯಿಂದ ದೇವರಿಗೆ ಪೂಜೆ ವಿಧಿವಿಧಾನ ಕೂಡ ಎಲ್ಲದೂ ಕೂಡ ನಡೀತಿರುವಂಥದ್ದು. ಹಾಗೆಯೇ ಪ್ರಸಾದ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ದೇವಾಲಯವನ್ನು ಹೊರತುಪಡಿಸಿ ದೇವಾಲಯದ ಪಕ್ಕದ ರಸ್ತೆಯಲ್ಲೂ ಕೂಡ ಏನು ಸುಮಾರು 2-3 ಕಿಲೋಮೀಟರ್ ಗಟ್ಟಲೆ ಏನು ಭಕ್ತರು ಸರದಿ ಸಾಲಿನಲ್ಲಿ ನಿಂತ್ಕೊಂಡು ನೋಡಿದರೆ, ಅಂದರೆ ಇಂದು ರಾತ್ರಿ ಸುಮಾರು 12 ಗಂಟೆವರೆಗೂ ಕೂಡ ಏನು ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಏನು ದೇವಸ್ಥಾನಕ್ಕೆ ಏನು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಿರುವಂಥದ್ದು. ಅಂದರೆ ಕ್ಷಣಕ್ಕೂ ಕೂಡ ಏನು ಭಕ್ತರ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಏನು ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಒಂದು ಟ್ರಾಫಿಕ್ ಜಾಮು ಆಗದ ರೀತಿಯಲ್ಲಿ ಭಕ್ತರಿಗೆ ಸಲೀಸಾಗಿ ಏನು ದರ್ಶನ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಇಂದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಭಕ್ತರು. ಅಂದರೆ ವೈಕುಂಠ ಏಕಾದಶಿ ಅಂತ ಹೇಳಿದರೆ ಈಗಾಗಲೇ ಹೇಳಿದ ಹಾಗೆ ಇಂದು ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ವಿಶೇಷವಾದಂತಹ ಒಂದು ಹೂವಿನ ಅಲಂಕಾರ ಹಾಗೆ ವಿಶೇಷವಾದಂತಹ ಒಂದು ಅಭಿಷೇಕಗಳಿಂದ ಇವತ್ತು ದೇವರಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ಏನು ಪೂಜೆಗಳನ್ನು ಮಾಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಮೈಸೂರಿನ ಒಂಟಿಕೊಪ್ಪಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆ ಮುಂಜಾನೆಯಿಂದನೂ ಕೂಡ ವಿಶೇಷವಾದಂತಹ ಪೂಜೆ ವಿಧಾನಗಳು ಕೂಡ ನಡೀತಿರುವಂಥದ್ದು. ಈ ಹಿನ್ನೆಲೆಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಭಾಗವಹಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಸುಮಾರು 2-3 ಕಿಲೋಮೀಟರ್ ಗಟ್ಟಲೆ ಸಾಲಲ್ಲಿ ನಿಂತು ಇನ್ನೂ ಕೂಡ ದೇವರ ದರ್ಶನವನ್ನು ಮಾಡಲಿಕ್ಕೆ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.